ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಪ್ರಾಚೀನ ಭಾರತೀಯ ಪುರಾಣದ ಒಂದು ಅದ್ಭುತ ಕಥೆಯನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಬಾಲನೀಲಕಂಠನ ಕಥೆ. ಈ ಕಥೆ ಸ್ತಬ್ಧಗೊಳಿಸುವುದಾದರೂ ಅದರಲ್ಲಿ ಅಮೂಲ್ಯ ಪಾಠಗಳು ಮತ್ತು ಸಮೃದ್ಧ ಸಾಂಸ್ಕೃತಿಕ ಹೆರಿಟೇಜ್ ಹೊಂದಿವೆ. ಆದ್ದರಿಂದ ಕುಳಿತುಕೊಳ್ಳಿ, ವಿಶ್ರಾಂತಿ ಪಡೆಯಿರಿ ಮತ್ತು ಬಾಲನೀಲಕಂಠನ ಲೋಕಕ್ಕೆ ಪ್ರವೇಶಿಸೋಣ. ಬಹಳ ಹಿಂದೆ ಕೈಲಾಸದ ಮರ್ಮಸ್ಥಳದಲ್ಲಿ ನೀಲಕಂಠ ಎಂಬ ಯುವಕನ ಜನನವಾಯಿತು. ಅಳಿಯದ ಬಾಲಕನಾಗಿದ್ದಾಗಿನಿಂದಲೇ ನೀಲಕಂಠನಲ್ಲಿತ್ತು ವಿಶಿಷ್ಟ ಗುಣಗಳು. ಆತ ಶಾಂತ, ತನ್ನ ವಯಸ್ಸಿಗಿಂತ ಬುದ್ಧಿವಂತ ಮತ್ತು ತನ್ನ ಸುತ್ತಲಿನ ಎಲ್ಲರನ್ನೂ ಮರುಳಗೊಳಿಸುವ ಶಾಂತ ಶ್ರೇಯಸ್ಸು ಹೊಂದಿದ್ದ. ಆದರೆ ಅವನನ್ನು ವಿಶೇಷಗೊಳಿಸಿದ ಅಂಶವಿದು: ಅವನ ಕಂಠದ ಆಳವಾದ ನೀಲ ಬಣ್ಣ. ಇದರಿಂದ ಅವನಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ. ನೀಲಕಂಠ ಸಾಮಾನ್ಯ ಬಾಲಕನಲ್ಲ, ಅವನು ಹಿಂದೂ ಪುರಾಣದ ಪ್ರಮುಖ ದೇವರುಗಳಾದ ಶಿವನ ಮಾನವ ಅವತಾರ. ಬಾಲನೀಲಕಂಠನ ಕಥೆ ಅವನು ಯುವಕನಾಗಿದ್ದಾಗಿನಿಂದ ಆರಂಭವಾಗುತ್ತದೆ ಮತ್ತು ಆತ ಜ್ಞಾನ ಮತ್ತು ದೈವತ್ವದ ಹುಡುಕಾಟದಲ್ಲಿ ಪ್ರವಾಸ ಆರಂಭಿಸಿದ. ಒಂದು ದಿನ ಒಂದು ಗಂಭೀರ ಉದ್ದೇಶದಿಂದ ಯುವಕನಾದ ನೀಲಕಂಠ ತನ್ನ ಮನೆಯನ್ನೇ ಬಿಟ್ಟು ಭಾರತದ ಕಾಡುಗಳು ಮತ್ತು ಪರ್ವತಗಳಲ್ಲಿ ಪ್ರಯಾಣಿಸಲು ತೊಡಗಿದನು. ಆತ ಜೀವನ ಮತ್ತು ಬ್ರಹ್ಮಾಂಡದ ಆಳವಾದ ಸತ್ಯವನ್ನು ಅರಿಯಲು ಇಚ್ಛಿಸಿತು. ತನ್ನ ತೀರಾ ಯುವ ವಯಸ್ಸಿನಲ್ಲಿಯೇ ನೀಲಕಂಠನಿಗೆ ವಿಶ್ವದ ಆಳವಾದ ಸಹಜವಾದ ಅರಿವು ಇದ್ದಿತು. ಪ್ರವಾಸದ ಸಮಯದಲ್ಲಿ ನೀಲಕಂಠ ವಿವಿಧ ಋಷಿಗಳ ಮತ್ತು ಪವಿತ್ರ ವ್ಯಕ್ತಿಗಳನ್ನು ಭೇಟಿಯಾದನು. ಪ್ರತಿ ಭೇಟಿ ಜ್ಞಾನವನ್ನು ಪಡೆದುಕೊಳ್ಳಲು ಮತ್ತು ತನ್ನದೇ ಆದ ವಿಶಿಷ್ಟ ಆಲೋಚನೆಗಳನ್ನು ಹಂಚಿಕೊಳ್ಳಲು ಅವಕಾಶವಾಗಿತ್ತು. ಅವನ ಶಾಂತ ಸ್ವಭಾವ ಮತ್ತು ಆಳವಾದ ಜ್ಞಾನ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ತನ್ನ ಪ್ರವಾಸದ ಸಮಯದಲ್ಲಿ ನೀಲಕಂಠನು ಒಂದು ಗ್ರಾಮಕ್ಕೆ ಬಂದನು. ಅಲ್ಲಿ ಭಯಾನಕ ರಾಕ್ಷಸ ಕಂಸುರ ಗ್ರಾಮವನ್ನು ದಿಗ್ಭ್ರಮಿತಗೊಳಿಸುತ್ತಿದ್ದನು. ಈ ರಾಕ್ಷಸನು ಗ್ರಾಮಸ್ಥರನ್ನು ಬಲಿಯನ್ನಾಗಿ ಬೇಡಿಕೊಂಡು ಮತ್ತು ಭಯವನ್ನು ಹರಡುತ್ತಾ ಇದ್ದನು. ಗ್ರಾಮಸ್ಥರು ನಿರಾಶೆಯಿಂದ ಮತ್ತು ದಿಗ್ಭ್ರಮಿತಗೊಂಡಿದ್ದರು. ನೀಲಕಂಠ ಅಲ್ಲಿ ತಲುಪಿದಾಗ ಆತ ಗ್ರಾಮಸ್ಥರ ಹೃದಯಗಳಲ್ಲಿ ಭಯ ಮತ್ತು ದುಃಖವನ್ನು ಅನುಭವಿಸಿದನು. ಸಹಾಯ ಮಾಡಲು ಸಂಕಲ್ಪ ಮಾಡಿಕೊಂಡು ಆತ ಕಂಸುರನನ್ನು ಎದುರಿಸಲು ತೀರ್ಮಾನಿಸಿದನು. ರಾಕ್ಷಸನು ಯುವಕನನ್ನು ನೋಡಿದಾಗ ಹಾಸ್ಯಾಸ್ಪದವಾಗಿ ಅವನನ್ನು ಅಣಕಿಸಿದನು. ಆದರೆ ನೀಲಕಂಠನ ಕಣ್ಣುಗಳಲ್ಲಿ ದೈವಿಕ ಶಕ್ತಿಯ ಜ್ವಾಲೆ ಹೊತ್ತಿತ್ತು ಮತ್ತು ಆತ ನಿರ್ಭೀತನಾಗಿ ನಿಂತುಕೊಂಡಿದ್ದನು. ಜಗಳದ ಸಮಯದಲ್ಲಿ ನೀಲಕಂಠನು ತನ್ನ ನಿಜವಾದ ದೈವಿಕ ಸ್ವರೂಪವನ್ನು ಬಹಿರಂಗಪಡಿಸಿದನು. ಅವನ ಸಣ್ಣ ಆಕೃತಿ ತೀವ್ರವಾದ ದಿವ್ಯ ಶಕ್ತಿಯಿಂದ ಹೊಳೆಯುತ್ತಿತ್ತು. ಇದರಿಂದ ಕಂಸುರ ಬೆದರಿದನು. ತನ್ನ ಕೈಯಿಂದ ನೀಡಿದ ಒಂದು ಸಂಕೇತದಿಂದ ಅವನು ರಾಕ್ಷಸನನ್ನು ಮುಗಿಸಿದನು. ತದನಂತರ ಗ್ರಾಮದ ಜನರು ಆತನನ್ನು ತಮ್ಮ ಉದ್ಧಾರಕನಾಗಿ ಹೆಮ್ಮೆಪಟ್ಟು ಹೊಗಳಿದರು. ತಮ್ಮ ಶೂರತೆಯ ಕಾರ್ಯಗಳ ಹೊರತಾಗಿ ನೀಲಕಂಠನ ಪ್ರಯಾಣ ಇನ್ನೂ ಮುಗಿದಿಲ್ಲ. ಆತ ನಿರಂತರವಾಗಿ ಜ್ಞಾನ ಮತ್ತು ಅರಿವಿನ ಆಳವಾದ ಹುಡುಕಾಟದಲ್ಲಿ ಪ್ರಯಾಣಿಸುತ್ತಿದ್ದನು. ಅವನ ಪ್ರವಾಸವು ಅವನನ್ನು ಪವಿತ್ರ ನಗರ ವಾರಾಣಸಿಗೆ ಕರೆದುಕೊಂಡು ಹೋಯಿತು. ಅಲ್ಲಿ ಆತ ಪವಿತ್ರ ಗಂಗಾ ನದಿಯ ತೀರದಲ್ಲಿ ಧ್ಯಾನಮಗ್ನನಾಗಿದ್ದನು. ಇಲ್ಲಿ ಆತ ಆಳವಾದ ಜ್ಞಾನವನ್ನು ಪಡೆದುಕೊಂಡನು. ಇದರಿಂದ ಅವನಿಗೆ ಎಲ್ಲ ಸೃಷ್ಟಿಯ ಏಕತ್ವ ಮತ್ತು ಜೀವನದ ಪರಸ್ಪರ ಸಂಪರ್ಕದ ಅರಿವು ಹೊಳೆದಿತು. ಬಾಲನೀಲಕಂಠನ ಕಥೆ ಕೇವಲ ದೈವಿಕ ಶಕ್ತಿ ಮತ್ತು ಶೂರತೆಯ ಕಥೆಯಲ್ಲ. ಇದು ಜ್ಞಾನವನ್ನು ಹುಡುಕುವ, ಬುದ್ಧಿವಂತಿಕೆಯ ಶಕ್ತಿಯ ಮತ್ತು ಧೈರ್ಯ ಮತ್ತು ದಯೆಯ ಮಹತ್ವವನ್ನು ತಿಳಿಸುವ ಕಥೆ. ನೀಲಕಂಠನ ಪ್ರಯಾಣ ನಮಗೆ ನಮ್ಮ ವಯಸ್ಸೇನು ಎಂಬುದಿಲ್ಲ. ನಾವು ಶ್ರೇಷ್ಠ ಜ್ಞಾನವನ್ನು ಹುಡುಕಿ ನಮ್ಮ ಸುತ್ತಲಿನ ಜಗತ್ತಿನ ಮೇಲೆ ಮಹತ್ವದ ಪ್ರಭಾವವನ್ನು ಉಂಟುಮಾಡಬಹುದು ಎಂದು ತೋರಿಸುತ್ತದೆ. ಇಂದು ನಮ್ಮ ಜೊತೆ ಸೇರಿಕೊಂಡು ಬಾಲನೀಲಕಂಠನ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾಯಿತಾದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ ಇನ್ನೂ ಹೆಚ್ಚಿನ ಪ್ರಚಲಿತ ಭಾರತೀಯ ಪುರಾಣಗಳನ್ನು ಹಂಚಿಕೊಳ್ಳುತ್ತೇವೆ. ಮುಂದಿನ ಬಾರಿ ಹುಡುಕಾಟದಲ್ಲಿ, ಕಲಿಕೆಯಲ್ಲಿ ಮತ್ತು ಬುದ್ಧಿವಂತಿಕೆ ಮತ್ತು ದಯೆಯ ಶಕ್ತಿಯಲ್ಲಿ ನಂಬಿಕೆಯನ್ನು ಮುಂದುವರಿಸಿರಿ. ನಮಸ್ಕಾರ.